ನಿಲ್ಸಿ. ಸಕ್ಕು ಯಾವ ಪರಿಸ್ಥಿತಿಲಿ ಈ ಮದ್ವೆಗೆ ಒಪ್ಕೊಂಡಿದ್ದಾಳೆ ಅಂತ ನಿಮಗ್ ಗೊತ್ತಿಲ್ವಾ? ಸ್ವಂತ ಅತ್ತೆ ಆಗಿದ್ಕೊಂಡು ಬಾಯಿ ಬಿಟ್ಕೊಂಡು ನಗ್ತಿದ್ಯಲ್ಲ. ಅವಳನ್ನ ಕಾಪಾಡಕ್ ಆಗದೆ ಇರೋದಕ್ಕೆ ಒಳಗೊಳಗಾದ್ರೂ ನಾಚಿಕೆ ಪಡು. ಅವಳ ಜೀವನ ನಾಶ ಆಗ್ತಿದ್ರೆ ನೀವ್ ನಗ್ತಿದ್ದೀರಾ? ಅಷ್ಟೊಂದ್ ಸಂತೋಷ ಆಗ್ತಿದ್ಯಾ? ನಮ್ ಸಕ್ಕು ಅಂದ್ರೆ ಯಾಕೆ ನಿಂಗ್ ಅಷ್ಟೊಂದ್ ಕೋಪ, ಅಸೂಯೆ? ಅಯ್ಯೋ, ಏನಿದು ಹೀಗ್ ಮಾತಾಡ್ತಿದ್ದೀರಾ? ನಮ್ ಸಕ್ಕು ತುಂಬಾ ಅದೃಷ್ಟವಂತೆ. ಅದು ವಯಸ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಆದ್ರೆ ಶ್ರೀಮಂತೆ ಆದ್ರೆ ಯಾವ ಕೊರತೆ ಇದ್ರು ಯಾರು ತಲೆ ಕೆಡ್ಸ್ಕೊಳಲ್ಲ. ನಾನು ಸಕ್ಕುಗೆ ಅಲಂಕಾರ ಮಾಡೋಕೆ ಅಂತಾನೆ ಸಂತೋಷವಾಗಿ ಇಲ್ಲಿಗೆ ಬಂದಿದ್ದೀನಿ. ನನಗ ಅವಳ ಮೇಲೆ ಅಸೂಯ ಯಾಕಿರುತ್ತೆ? ಇನ್ನ ಕೋಪ ಯಾಕೆ ಮಾಡ್ಕೊಳ್ಳಿ? ನನಗ್ ತುಂಬಾ ಸಂತೋಷ ಆಗ್ತಿದೆ. ರೇಷ್ಮೆ ಸೀರೆ, ಒಡವೆಗಳು ಯಜಮಾನ್ರಿ ಎಲ್ಲ ಕೊಟ್ಟಿದ್ದಾರೆ. ಹೌದು ಸಕ್ಕು, ಈ ಸೀರೆ ಉಟ್ಟು ಒಡವೆ ಹಾಕೊಂಡ್ರೆ ದೇವತೆ ತರ ಕಾಣಿಸ್ತೀಯ. ಅಕ್ಕ ಪಕ್ಕ ನಿಂತ್ಕೊಂಡ್ರೆ ಇಬ್ರು ಲಕ್ಷ್ಮೀ ನಾರಾಯಣರ ಹಾಗೇನೆ ಇರ್ತಾರೆ. ಯಜಮಾನ್ರು ಎಷ್ಟು ಗಂಭೀರವಾಗಿರ್ತಾರೆ, ಮಹಾರಾಜನ್ ಗತ್ತು ಅವರಲ್ಲಿದೆ. ನಮ್ ಸಕ್ಕು ಕೂಡ ಅಂದ ಚಂದದಲ್ಲಿ ಯಾರಿಗೂ ಕಮ್ಮಿ ಇಲ್ಲ ನೋಡಿ. ನಾಚ್ಕೋತಿದ್ದಾಳೆ ಸಕ್ಕು, ನಾಚ್ಕೋತಿದ್ದಾಳೆ. ಅಬ್ಬಾ ಅಬ್ಬಾ, ಎಷ್ಟು ನಾಚಿಕೆ. ನಂಗೆ ಗೊತ್ತಾಗೋಯ್ತು. ನನಗೊಬ್ರ ಬಗ್ಗೆ ಪೂರ್ತಿಯಾಗಿ ಗೊತ್ತಾಗೋಯ್ತು. ಯಾರಿಗೋ ಮದ್ವೆ ನಿಶ್ಚಯ ಆಗಿದೆ ಅಂತ ಕೇಳ್ಪಟ್ಟೆ. ಸರಿ ಆಯ್ತು, ಬಾಯಿ ಮುಚ್ಚೋ. ಪಕ್ಕದೂರಲ್ಲಿರೋ ಸಕ್ಕು ಜೊತೆ ನಿಂಗೆ ಮದ್ವೆ ಅಂತೆ. ನಿನಗೆ ಗೊತ್ತಿಲ್ವಾ? ಈ ವಿಷಯ ನಿನ್ಗ್ಯಾರು ಹೇಳಿದ್ರು? ನನಗ್ ಗೊತ್ತು ಬಿಡು. ನನಗ್ ಗೊತ್ತಿಲ್ಲ. ಅಮ್ಮ ನಿರ್ಧಾರ ಮಾಡಿದಾರಲ್ವಾ, ಹಾಗಾದ್ರೆ ಸರಿ. ಮತ್ತೆ ಸುಬೇದಾರನ್ ಮಗಳು ಮಾಣಿಕ್ಯನ್ ಕತೆ ಏನು? ಹೋಗಿ ಈ ಪ್ರಶ್ನೆನ ನಮ್ಮಮ್ಮನಿಗೆ ಕೇಳು. ಮಾಣಿಕ್ಯನ ಮದ್ವೆ ಮಾಡ್ಕೊಂತ ನಮ್ಮಮ್ಮನೇ ಹೇಳಿದ್ದು. ಕೊನೆ ನಿರ್ಧಾರ ಅಮ್ಮಂದೆ. ಅಯ್ಯೋ, ಇದು ಅವ್ರ ನಿರ್ಧಾರ ಅಲ್ಲ, ಬಾಬಾ ಅವ್ರ ಆಜ್ಞೆ. ನನಗೆಲ್ಲ ಗೊತ್ತು. ಮಾತಾಡ್ತಿರ್ಬೇಕಾದ್ರೆ ಕೇಳಿಸ್ಕೊಂಡೆ. ಆ ಸಕ್ಕು ಅವ್ರದ್ದು ತುಂಬಾ ಬಡ ಕುಟುಂಬ ಅಂತೆ. ಅಷ್ಟೇ ಅಲ್ಲ, ಸಕ್ಕು ಪಾಂಡುರಂಗನ ಪರಮ ಭಕ್ತೆ ಅಂತೆ. ಹೋಗಿಲ್ಲಿಂದ. ನನಗ್ ತಲೆ ಕೆಟ್ರಾಗ 4 ಬಾರಿಸ್ತೀನಿ. ಏಟ್ ತಿನ್ಬೇಕು ಅಂತ ಆಸೆನಾ? ಹೋಗೋ ಇಲ್ಲಿಂದ. ಸಕ್ಕು, ನಾನ್ ನಿನ್ನ ಅತ್ತೆ. ನಿನ್ನ ನಾನ್ ಬಿಟ್ರೆ ಇನ್ಯಾರು ಹೊಗಳ್ತಾರೆ ಹೇಳು? ನೋಡು, ನಿನ್ಗೋಸ್ಕರ ಗೋರಂಟಿ ತಂದಿದ್ದೀನಿ, ಹಾಕೋತೀಯಾ? ಬಾಸಿಂಗ ಕಟ್ಟಿದ್ರೆ ನಮ್ ಸಕ್ಕು ತುಂಬಾ ಅಂದವಾಗಿ ಕಾಣಿಸ್ತಾಳೆ. ನಿಜ ಕಣೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಸಾಕ್, ನಿಲ್ಸಿ. ನೀವ್ ಯಾಕೆ ಈ ಗಾಯದ ಮೇಲೆ ಉಪ್ಪು ಸುರಿತಾ ಇದ್ದೀರಾ? ನನ್ ಕೈಯಲ್ಲಿ ಆಗಲ್ಲ. ಈ ಅನ್ಯಾಯನ ನೋಡಕ್ ನನ್ ಕೈಯಲ್ಲಿ ಆಗಲ್ಲ. ನಾನು ಹೋಗ್ತಿದ್ದೀನಿ. ಇದೆಲ್ಲ ನೋಡಿ ಸಹಿಸ್ಕೊಳ್ಳೋ ಶಕ್ತಿ ನಂಗಿಲ್ಲ. ನಾನು ಹೋಗ್ತಾ ಇದ್ದೀನಿ. ಹೋದ್ರೆ ಹೋಗ್ಲಿ ಬಿಡು, ನಾವು ಸಕ್ಕುಗೆ ಸಿದ್ಧ ಮಾಡೋಣ. ಪಾಂಡುರಂಗ, ಇವತ್ ನೀನ್ ನನ್ಗೆ ಉತ್ತರ ಕೊಡ್ಲೇಬೇಕು. ಯಾಕೆ ಹೀಗ್ ಮಾಡ್ತಿದ್ಯಾ? ನನ್ ಕುಟುಂಬ ಪೂರ್ತಿ ನಿನ್ನನ್ನೇ ನಂಬ್ಕೊಂಡಿದೆ. ಯಾಕೆ ಹೀಗ್ ಕಷ್ಟಕ್ಕೆ ಸಿಕ್ಕಾಕಿಸ್ತಿದ್ಯಾ? ನಮ್ಮೇಲ್ ನಿನಗ್ ಕರುಣೆ ಇಲ್ವಾ?
ಗುಡಿ ಇದೆ, ಆದ್ರೆ ನೀನಿಲ್ಲ. ನನಗ್ ಮಗ ಇದ್ದಾನೆ, ಆದ್ರೆ ಅವನು ದುರಾದೃಷ್ಟವಂತ.